ಈಗ 1 ಕಿಲೋಮೀಟರ್ದಷ್ಟು ನಾವು ಗುಹೆಯನ್ನು ನೋಡಿ ಹೊರಗಡೆ ಬರ್ತಾಯಿದ್ದೀವಿ. ಹೊರಗಡೆ ಗಾರ್ಡನ್ ಇದೆ ಎಲ್ಲ. ಈ ಗುಹೆಯೊಳಗೆ ಯಾವ ಥರ ಮಾಡಿದ್ರು ಆ ಥರ ಗಾರ್ಡನ್ನಲ್ಲಿ ಮೂರ್ತಿಗಳನ್ನು ಮಾಡಿದ್ದಾರೆ ನೋಡಿ. ಹಿಂದಿನ ಕಾಲದಲ್ಲಿ ಯಾವ ಥರ ಒಂದು ಬಂಡೆಗಲ್ಲನ್ನು ಎತ್ತಾಯಿದ್ರು ಜನ, ಹಳ್ಳಿ ಜನ. ಕಟ್ಟಿಗೆ ಕೆಳಗೆ ಹಾಕಿ ಅದನ್ನು ಮೇಲ್ಗಡೆ ಎತ್ತೋದು. ಬನ್ನಿ ನೋಡೋಣ, ತಿರುಗಾಡಿ ಗಾರ್ಡನ್ ನೋಡೋಣ. 2ನೇ ಭಾಗ ಇದು. ರೈತ ಹೊಲ ಉಳುಮೆ ಮಾಡ್ತಾಯಿದ್ದಾನೆ ನೋಡಿ. 2 ಜೋಡೆತ್ತುಗಳನ್ನು ಕಟ್ಟಿ ಉಳುಮೆ ಮಾಡ್ತಾಯಿದ್ದಾರೆ. ಎಂಥ ಅದ್ಭುತ! ನಿಜವಾಗಲೂ ನೈಸರ್ಗಿಕವಾಗಿ ನೋಡಿದ್ರೂ ಇಷ್ಟಿದು ಆಗುತ್ತೆ ನೋಡಿ. ಎಲ್ಲ ಪ್ರವಾಸಿಗರು ಕಣ್ತುಂಬ ನೋಡ್ತಾ ಇದ್ದಾರೆ ಅದನ್ನು. ನೋಡಿ, ಬಿತ್ತಾ ಇದ್ದಾರೆ, ಇಲ್ಲಿ ಭೂಮಿ ಉಳುಮೆ ಮಾಡ್ತಾ ಇದ್ದಾರೆ, ಬಿತ್ತಾ ಇದ್ದಾರೆ. ಎತ್ತುಗಳು ಎಷ್ಟು ಸುಂದರವಾಗಿ ಇದನ್ನು ಚಿತ್ರೀಕರಣ ಮಾಡಿದ್ದಾರೆ ಶಿಲ್ಪಕಾರರು. ನೋಡಿ ಎಷ್ಟು ಅದ್ಭುತ ನಿಜವಾಗಲೂ ಹಳ್ಳಿಯ. ಇಲ್ಲಿ ನೋಡಿ, ರಾಶಿ ನಡೆದಿದೆ. ರಾಶಿಯಲ್ಲಿ ಮೇಲೆ ನಿಂತು ಒಬ್ಬ ತೂರ್ತಾ ಇದ್ದಾನೆ. ಕೆಳಗಡೆ ತಾಯಿ ಇದನ್ನು ಎಲ್ಲ ಕೂಡಿ ಹಾಕ್ತಿದ್ದಾಳೆ, ಇನ್ನೊಬ್ಬನು ಕೂಡಿ ಹಾಕ್ತಿದ್ದಾನೆ. ಅದು ಎಷ್ಟು ನಿಸರ್ಗದತ್ತವಾಗಿ ಎಷ್ಟು ಚೆನ್ನಾಗಿ ಬಂದಿದೆ. ಈಗ ನಿಜವಾಗಲೂ ನಡೆದಿದೆ ನಮ್ಮ ಕಣ್ಮುಂದೆ ಅಂತ ಭಾಸಾಗುತ್ತೆ ನೋಡಿ. ರಾಶಿ ಮಾಡ್ತಾಯಿದ್ದಾರೆ ನೋಡಿ. ಎಲ್ಲ ಎಷ್ಟು ಜನ ಬಂದಿದೆ ನೋಡಿರಿ, ಪ್ರವಾಸಿಗರು ನೋಡಿ. ಅದ್ಭುತ. ನೋಡಿ, ಇದಕ್ಕೆ ಹಂತಿ ಅಂತಾರೆ, ಹಂತಿ ಕಟ್ಟೋದಂತಾರೆ. ಅಂದರೆ ಎತ್ತುಗಳನ್ನು ಕಟ್ಟಿ ತೆನೆಗಳನ್ನು ತುಳಿಸಿ ಅದರಿಂದ ಕಾಳ ಬೇರ್ಪಡೆ ಮಾಡ್ತಿದ್ರು ಹಿಂದಿನ ಕಾಲದಲ್ಲಿ. ಈಗೆಲ್ಲ ಮಷಿನ್ ಬಂದಿವೆ, ಮೊದಲು ಆ ಥರ ಇರಲಿಲ್ಲ. ಅಲ್ಲಿ ಪಕ್ಕದಲ್ಲೇ ಒಂದು ಗುಡಿಸಲು ಮಾಡಿದ್ದಾರೆ ನೋಡಿ. ಮಕ್ಕಳು, ಚಿಕ್ಕ ಮಕ್ಕಳು ಎಷ್ಟು ಆನಂದ ಪಡ್ತಾ ಇದ್ದಾರೆ ನೋಡಿ. ಗುಡಿಸಲು ಇದು ನೋಡಿ. ಹೊಲ ಎಲ್ಲ ಸಗ್ಗ ನೋಡಿ, ಎಲ್ಲ ಹೊಲ. ಅಲ್ಲಿ ಜೋಡೆತ್ತುಗಳನ್ನು ತಗೊಂಡು ಉಳುಮೆ ಮಾಡ್ತಾಯಿದ್ದಾನೆ ಒಬ್ಬ ರೈತ. ನಿಜವಾಗಲೂ ನಾವು ಗ್ರಾಮೀಣ ಭಾಗದಲ್ಲಿ ಹೊಲದಲ್ಲಿ ನೋಡ್ತಾ ಇದ್ದೀವಿ ಅನ್ನೋ ಭಾಸಾಗುತ್ತೆ. ಈಗೆಲ್ಲ ಟ್ರ್ಯಾಕ್ಟರ್ಸ್ ಬಂದಿವೆ. ಇದನ್ನು ಮೊದಲು ಎಲ್ಲ ಎತ್ತುಗಳಿಂದಲೇ ಉಳುಮೆ ಮಾಡ್ತಿದ್ರು, ಎತ್ತುಗಳಿಂದಲೇ ಹರಗೋದು ಮಾಡ್ತಿದ್ರು, ಎತ್ತುಗಳಿಂದಲೇ ಬಿತ್ತೋದು ಮಾಡ್ತಾಯಿದ್ರು. ಇಲ್ಲಿ ನೋಡಿ, ಬಿತ್ತಾ ಇದ್ದಾರೆ, ಕಾಳುಗಳನ್ನು ಬಿತ್ತಾ ಇದ್ದಾನೆ ಒಬ್ಬ ರೈತ. ಹಿಂದೆ ಒಬ್ಬರು ಸಪೋರ್ಟ್ ಇದು ಮಾಡ್ತಾಯಿದ್ದಾರೆ ನೋಡಿ. ಎಂಥ ಅದ್ಭುತ ಜೋಡೆತ್ತುಗಳು. ಕಾಳು ಬಿತ್ತೋದು, ಎತ್ತುಗಳು ಎಷ್ಟು ಚೆನ್ನಾಗಿ ಇದು ಮಾಡ್ತೇವೆ ನಿಜವಾಗಲೂ. ಎಂಥ ಇಲ್ಲಿ ಎತ್ತುಗಳು ಇಲ್ಲಿ ಒಂದು ಬಂಡಿಗೆ, ಚಕ್ಕಡಿಗೆ ಕಟ್ತಾ ಇದ್ದಾರೆ. ಚಕ್ಕಡಿ ಕಟ್ಟಿದ್ದಾರೆ. ಎಷ್ಟು ಸುಂದರವಾದ ಎತ್ತುಗಳು ನೋಡಿ, ಎಷ್ಟು ಚೆನ್ನಾಗಿ ಇದನ್ನು ಮಾಡಿದ್ದಾರೆ. ಇಲ್ಲಿ ಒಂದು ಗ್ರಾಮೀಣ ಕಟ್ಟೆ ಇದೆ. ಆಲದ ಮರದ ಕೆಳಗೆ ಒಂದು ಕಟ್ಟೆ ಇದೆ. ಆ ಕಟ್ಟೆ ಕೆಳಗಡೆ ತಾಯಂದಿರು ಇಬ್ಬರು ಕುಂತು ಒಂದು ಮಗು ಏನೋ ತಪ್ಪು ಮಾಡಿದೆವು ಅಥವಾ ಏನೋ ಮಾಡಿದೆವು ಕೈಕಟ್ಟಿ ನಿಂತಿದೆ, ಅದಕ್ಕೆ ಬೋಧನೆ ಮಾಡ್ತಾಯಿದ್ದಾರೆ ಅಲ್ಲಿ ನೋಡಿ. ನೋಡಿ ಎಷ್ಟು ಅದ್ಭುತ ಅದ ನೋಡಿ, ಎಷ್ಟು ಅದ್ಭುತ. ಹುಡುಗ ಕೈ ಕಟ್ಟಿ ನಿಂತಿದೆ ನೋಡಿ. ಮುಂದೆ ಅವ್ರ ತಂದೆ ಕೂತಿದ್ದಾನೆ, ತಾಯಿ ಕೂತಿದ್ದಾಳೆ, ಏನೋ ಬೋಧನೆ ಮಾಡ್ತಾಯಿದ್ದಾರೆ. ಆ ದೃಶ್ಯ ಇಲ್ಲಿ ಆ ಕಡೆ ಹಸಿರು ಕಾಣ್ತಾ ಇದೆ ತೋಟದಲ್ಲಿ. ಇಲ್ಲಿ ಮಕ್ಕಳು ಆಡ್ತಾ ಇದ್ದಾವೆ. ಮಕ್ಕಳು ನೋಡಿ, ಮಕ್ಕಳು ಆಡ್ತಾ ಇದ್ದಾವೆ. ಇಲ್ಲಿ ಕೆಳಗಡೆ ಏನೋ ಗದ್ದೆಯಲ್ಲಿ ಏನೋ ಕೆಲಸ ಮಾಡ್ತಾಯಿದ್ದಾರೆ. ಇಂಥ ಅದ್ಭುತ ನೋಡಿ. ಅವನೇನೋ ತೋರಿಸ್ತಾ ಇದ್ದಾನೆ ಮಗು ಕೈ ಮಾಡಿ ನೋಡೋರಿಗೆ. ಅಲ್ಲಿ ನೋಡಿ, ಆ ಕಡೆ ಎಮ್ಮೆಗಳು ನಿಂತಿವೆ. ಅವೆಲ್ಲ ಶಿಲ್ಪಕಾರರ ಕಲ್ಪನೆ. ಅವು ನಿಜವಾದ ಎಮ್ಮೆಗಳು ನಿಂತಿವೆ ಅಂತ ಅನಿಸುತ್ತೆ ನಮಗೆ, ಆದರೆ ಶಿಲ್ಪಕಾರನ ಕಲೆ ಅವೆಲ್ಲ. ಅದ್ಭುತ. ಈಗ ನೋಡಿ, ಇದು ಮೇಲ್ಗಡೆ ನೋಡಿ, ಕರುಗಳು ಎಲ್ಲ ಮೇಯ್ತಾ ಇದ್ದಾವೆ, ಅಂದರೆ ಹುಲ್ಲು ತಿಂತಾ ಇದ್ದಾವೆ. ನೋಡಿ, ಕುರಿ ನಿಂತಿದೆ
ನಾಯಿ ನಿಂತಿದೆ, ಆ ಕಡೆ ಆಕಳುಗಳಿವೆ. ಹಾಂ, ಇದು ನಿಮಗೆ ಇನ್ನೂ ಆದರೂ ಗ್ರಾಮೀಣ ಪ್ರದೇಶದಲ್ಲಿ ಹೋದರೆ ಈ ಚಿತ್ರಣ ನಿಮ್ಮ ಕಣ್ಣಿಗೆ ಕಾಣುತ್ತೆ. ಅದನ್ನು ನಿಮ್ಮ ಮುಂದೆ ತಂದು ಇಟ್ಟಿದ್ದಾರೆ ಇವರು ಶಿಲ್ಪಕಾರರು. ವರ್ತ್ ಇದೆ ಇದು. ನಾವೆಲ್ಲ ಹಳ್ಳಿಯಲ್ಲಿ ಬೆಳೆದವರು, ನಮಗೆ ಭಾಳ ಸುಂದರ ಅನಿಸುತ್ತೆ ಇದು. ಇದನ್ನು ನೋಡಿ ಬೆಳೆದವರು ನಾವು. ಈಗ ಸಿಟಿಯಲ್ಲಿ ಸಿಗೋದಿಲ್ಲ ಇದು ನೋಡೋಕ್ಕೆ. ಆ ಗ್ರಾಮೀಣ ಚಿತ್ರಣವನ್ನು ಇಲ್ಲಿ ಹೆಣೆದಿದ್ದಾರೆ. ಅದ್ಭುತ ಅದ್ಭುತ ನೋಡಿ. ಹಾಂ, ಇಲ್ಲಿ ಮತ್ತು ಮಕ್ಕಳು ನಿಂತಿದ್ದಾರೆ, ಇಬ್ಬರು ಯಾರು. ಹಾಂ, ಅಲ್ಲಿ ದನ ಮೇಯಿಸುವವನು ನಿಂತಿದ್ದಾನೆ. ಅದ್ಭುತ. ಇದು ಪ್ರವಾಸಿಗರು ಮಕ್ಕಳು, ಶಾಲೆಯ ಮಕ್ಕಳು ಬಂದಿದ್ದಾರೆ ಇಲ್ಲಿ. ಶಾಲೆಯ ಮಕ್ಕಳು ಬಂದು ನೋಡ್ತಾ ಇದ್ದಾರೆ. ಅದ್ಭುತ ದೃಶ್ಯಗಳು. ಎಷ್ಟು ದಿವಸ ಹಿಡಿದಿರ್ಬೇಕು ಇದನ್ನೆಲ್ಲ ಮಾಡಬೇಕಾದ್ರೆ ಶಿಲ್ಪಕಾರರಿಗೆ. ನೋಡಿ, ಇಲ್ಲಿ ಏನೋ ಹೊಲದಲ್ಲಿ ಏನೋ ಕೆಲಸ ನಡೆದಿದೆ. ದಿನನಿತ್ಯದ ಕಾರ್ಯಕ್ರಮಗಳನ್ನು ಚಿತ್ರೀಕರಣ ಮಾಡಿದ್ದಾರೆ ಇಲ್ಲಿ. ನೀರು ಹೊತ್ತಂದು ಹಾಕೋದು ಇಗೋದು ಎಲ್ಲ ಮಾಡಿದ್ದಾರೆ. ಇಲ್ಲಿ ನೋಡಿ, ಆಲದ ಮರಗಳು ಎಷ್ಟು ಸುಂದರ ಇವೆ. ನೋಡಿ, ಇಲ್ಲಿ ಕೂತ್ಕೊಳ್ಳೋಕ್ಕೆ ಸ್ಥಳಾವಕಾಶ ಮಾಡಿದ್ದಾರೆ. ವಿಶ್ರಾಮಿಸ್ಕೊಳ್ಳೋ. ನೀರು ಹಿಂದಿನ ಕಾಲದಲ್ಲಿ, ಹಿಂದಿನ ಗ್ರಾಮದಲ್ಲಿ ಬಾವಿಯಿಂದ ಹೊತ್ತು ಕುಡಿಯುವ ನೀರು ತರ್ತಿದ್ದೆವು ನಾವೆಲ್ಲ. ಅದನ್ನು ಚಿತ್ರಣ ಮಾಡಿದ್ದಾರೆ ಇದನ್ನು. ಈಗ ಗ್ರಾಮೀಣ ಪ್ರದೇಶದಲ್ಲೂ ಬಾವಿಗಳು ಇಲ್ಲ ಈಗ. ನೋಡಿ, ಮಕ್ಕಳು ಯಾವ ಥರ ಸುತ್ತಾ ಇದ್ದಾರೆ, ಎಷ್ಟು ಸುಂದರ ನೋಡಿ. ಅದ್ಭುತ ನೋಡಿ. ಎಲ್ಲ ಮಕ್ಕಳು ತಿರುಗಾಡಿ ನೋಡ್ತಾ ಇದ್ದೀವಿ. ಇದು ಗುಹೆ ನಾವು ಬಂದಿರೋದು. ಗುಹೆ ಬಾಗಿಲು ನಾವು ಬಂದೇವಲ್ಲ ಹೊರಗಡೆ, ಆ ಬಾಗಿಲು ಇದು ನೋಡಿ. ಅದ್ಭುತ. ನಾವು ರಾಯಬಾಗ್ ತಾಲೂಕು ಕುಡ್ಚಿಂದ ಬಂದಿದ್ದೀವಿ ರೀ. ಇದು ಮೊದಲಿಂದ ಕಲೆ ಉಳಿಸ್ಕೊಂಡು ಬಂದಾರ ರೀ. ಇದೆಲ್ಲ ಚಂದ ಅನ್ನಿಸ್ತಾರೆ ನಮ್ಗೆ ನೋಡಿದ್ದೆಲ್ಲ. ಮೊದಲಿಂದ ಗ್ರಾಮೀಣ ಭಾಗದ ರೀ ರೈತರದ ಮತ್ತು ಮೊದಲಿನ ಮಂದಿ ಹೆಂಗಿದ್ರು, ಮೊದಲಿಂದ ಏನೇನು ಬೆಳೆ ಮಾಡ್ತಿದ್ರು, ಸಂಸ್ಕೃತಿ ಹೆಂಗಿತ್ತು, ಇದೆಲ್ಲ ಎಲ್ಲ ನಮೂನಿ ಮಾಹಿತಿ ಐತ್ರಿ ಇಲ್ಲಿ. ಚಲೋ ಅನ್ನಿಸ್ತ್ರಿ ನಮ್ಗೆ ನೋಡಿಂದ. ಮತ್ತು ಗ್ರಾಮೀಣ ಚಿತ್ರಣ ಕಣ್ಮುಂದೆ ಬರ್ತಾಯಿದೆ ನೋಡಿ. ತಾಯಿ ಮಗನನ್ನು ಒಂದು ಕುರಿಯನ್ನು ತಗೊಂಡು ಎಲ್ಲಿ ಹೊರಗಡೆ ಹೊರಟಿದ್ದಾಳೆ. ಅಲ್ಲಿ ನೋಡಿ, ಅಂತ ಅದ್ಭುತ. ಮನೆಯಲ್ಲಿ ಎಲ್ಲ ಗ್ರಾಮೀಣ ಆ್ಯಕ್ಟಿವಿಟೀಸು. ಇಲ್ಲಿ ನೋಡಿ, ಕಸರತ್ತು ಮಾಡ್ತಾಯಿದ್ದಾರೆ. ಇದು ಏನು ಮಾಡ್ತಾಯಿದ್ದಾರೆ ಅಂದರೆ, ಇಲ್ಲಿ ನೋಡಿ, ಅದು ಮಕ್ಕಳು ಯಾವುದೋ ಒಂದು ಬಂಡಿಯನ್ನು ಜಗ್ತಾ ಇದ್ದಾರೆ ಮುಂದುಗಡೆ. ನೋಡಿ, ಇಲ್ಲೆಲ್ಲ ಏನು ದಿನನಿತ್ಯದ ಗ್ರಾಮೀಣ ಚಟುವಟಿಕೆ ಇದು ನಡೀತದೆ ಅದೆಲ್ಲ ತೋರಿಸ್ತಾ ಇದ್ದಾರೆ. ಇದು ನೋಡಿ, ಒಂದು ಮನೆಯಲ್ಲಿ ಅವರ ಮನೆಯ ಗುರುಗಳು ಬೋಧನೆ ಮಾಡ್ತಿದ್ದಾರೆ ಕುಟುಂಬಕ್ಕೆ. ಆ ಚಿತ್ರಣದ ಮನೆಯ ಗುರುಗಳು ಬೋಧನೆ ಮಾಡ್ತಾಯಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ತಾಯಿ ಏನೋ ನೀಡ್ತಾ ಇದ್ದಾಳೆ. ಇದು ಒಂದು ಕಟ್ಟೆ ಮೇಲೆ ಒಬ್ಬರು ಮಲ್ಕೊಂಡಿದ್ದಾರೆ, ಒಬ್ಬರು 4 ಜನ ಕುಂತು ಮಾತಾ ಹೇಳ್ತಾ. ಇದು ಗ್ರಾಮೀಣ ಚಿತ್ರಣ. ಇದು ಇವತ್ತಾದರೂ ನೀವು ಕಾಣಬಹುದು. ಇಲ್ಲಿ ನೋಡಿ, ಹೆಣ್ಣು ಮಗಳು ಏನೋ ಎಲ್ಲೋ ಹೊರಟಿದ್ದಾಳೆ, ತಗೊಂಡು ಒಂದು ಕುರಿಯನ್ನು ಹಿಡ್ಕೊಂಡು ಹೊರಟಿದ್ದಾಳೆ ಹೊರಗಡೆ. ನೋಡಿ, ಇದು ಕುದುರೆಯ ಮೇಲೆ ಎಲ್ಲ ಸಾಮಾನುಗಳು ಇಟ್ಕೊಂಡು ತೋಟಕ್ಕೆ ಹೋಗ್ತಾ ಇದ್ದಾಳೆ. ಹಿಂದಿನ ಕಾಲದ ಚಿತ್ರಣ ಇದು. ಇದು ನೋಡು, ಇದು ಇಲ್ಲೊಂದು ಭಜನಾ ಮಂಡಳಿ ಭಜನೆಯನ್ನು ಮಾಡ್ತಾಯಿದ್ದಾರೆ ಒಂದು ಗುಡಿಯೊಳಗೆ. ಅದರ ಚಿತ್ರಣ ಇದು. ಭಜನೆ ಮಾಡ್ತಾಯಿದ್ದಾರೆ ಗುಡಿಯೊಳಗೆ. ಇಲ್ಲಿ ಕೊಂಬು ಊದ್ತಾ ಇದ್ದಾನೆ ಒಬ್ಬವ. ನೋಡಿ, ಎಂಥ ಅದ್ಭುತ ಚಿತ್ರಣ ಇಲ್ಲಿ. ಇದು ನೋಡಿದು ಗೌಡರ ಮನೆ ಇದು. ಜೀತದ ಅಳಿಗೆ ಗೌಡರು ಏನೋ ಬೋಧನೆ ಮಾಡ್ತಾಯಿದ್ದಾರೆ. ಆ ಚಿತ್ರಣ ಇದು ನೋಡಿ. ಹೊರಗಡೆ ಮಕ್ಕಳು ಡೋಲ್ ಬಾರಿಸ್ತಾ ಇದ್ದಾರೆ. ಏನೋ ಇಲ್ಲಿ ಹಾವಾಡಿಗ. हिंदी ठीक है, बट नॉट प्रॉपर. नहीं कल क्या प्रॉब्लम है? हम होली को
स्कूल नाम पूरा कहाँ से आए कहाँ से नहीं, आपका नाम? अच्छा, हम होली क्रॉस कॉन्वेंट प्राइमरी स्कूल कोल्हापुर से आए हैं. वहाँ की इंग्लिश ಕೊಲ್ಲಾಪುರದಿಂದ ಬಂದಂಥ ಶಿಕ್ಷಕಿ 1ನೇ ತರಗತಿ 2ನೇ ತರಗತಿಯ ವಿದ್ಯಾರ್ಥಿಗಳನ್ನು ಪ್ರವಾಸಕ್ಕೆ ಕರ್ಕೊಂಡು ಬಂದಿದ್ದಾರೆ. ಅವರು ಇಲ್ಲಿ ಅನುಭವಗಳನ್ನು ಹೇಳ್ತಾ ಇದ್ದಾರೆ. ಈ ಚಿತ್ರಣ ಮಕ್ಕಳಿಗೆ ಬಹಳ ಉಪಯೋಗ ಆಗಿವೆ. ಗ್ರಾಮೀಣ ಚಿತ್ರಣ ಈಗಿನ ಪಟ್ಟಣದಲ್ಲಿ ಸಿಗ್ತಾ ಇಲ್ಲ. ಗ್ರಾಮದಲ್ಲಿ ಈ ಥರ ಜೀವನ ಮಾಡ್ತಾರೆ ಅನ್ನೋದು ನಾವು ಹೇಳೋದಕ್ಕಿಂತ ಇದನ್ನು ನೋಡಿ ತಾವೇ ತಿಳ್ಕೊಂಡು ಬಿಡ್ತಾರೆ. ಬಹಳ ಅದ್ಭುತ ಇದು. ಮಕ್ಕಳಿಗೆ ಇಲ್ಲಿ ಕರ್ಕೊಂಡು ಬರಲೇಬೇಕು ಅಂತ ಹೇಳ್ತಿದ್ದಾರೆ ಅಮ್ಮವರು. ನೋಡಿ ಅವರ ಅನುಭವದ ಮಾತುಗಳು ಬಹಳ ಅಂದರೆ ಮಕ್ಕಳಿಗೆ ಕೋಶ ಓದಬೇಕು, ಇಲ್ಲ ಅಂದರೆ ದೇಶ ಸುತ್ತಬೇಕು ಅಂತ ಒಂದು ಗಾದೆ ಮಾತಿದೆ. ಅದನ್ನು ಹೇಳ್ತಾ ಇದ್ದಾರೆ ಅಮ್ಮವರು. ಅದಕ್ಕೆ ಇಷ್ಟೆಲ್ಲ ತಿರುಗಾಡೋದ್ರಿಂದ ಎಷ್ಟೋ ಪುಸ್ತಕಗಳನ್ನ ಓದಿದ ಅನುಭವ ಆಗುತ್ತೆ ಅಂತ ಹೇಳಿದ್ರು ಅವರು. ಬನ್ನಿ ಮುಂದೆ ಸಾಗೋಣ. ಮತ್ತು ಅಲ್ಲಿ ನೋಡಿ ಅದ್ಭುತ. ಎಲ್ಲ ಇಲ್ಲಿ ಮತ್ತೆ ಗುಡಿಸಲುಗಳು, ಮನೆಗಳು. ಇಲ್ಲಿ ಕುಂಬಾರ ಗಡಿಗೆ ಮಾಡ್ತಾಯಿದ್ದಾನೆ. ಇದು ಮತ್ತೆ ಮೇಲ್ಗಡೆ ಏರಿ ಹೋಗೋದು. ನಾವು ಮೇಲ್ಗಡೆ ಏರಿ ಹೋದರೆ ಬಣ್ಣ ಬಣ್ಣಗಳ ಚಿತ್ರಗಳನ್ನು ಚಿತ್ರೀಕರಿಸಿ ಮಾಡಿದ್ದಾರೆ ಪೇಂಟರ್ಸು. ಎಷ್ಟು ಚೆನ್ನಾಗಿ ನೋಡಿ, ಮಕ್ಕಳು ಎಷ್ಟು ಆನಂದ, ಎಷ್ಟು ಸಂತೋಷದಿಂದ ಅದನ್ನು ಅನುಭವ ಮಾಡ್ತಾ ಇದ್ದಾರೆ ಮಕ್ಕಳು. ಬಾಲ್ಯ ಅನ್ನೋದೇ ಅದ್ಭುತ. ಮಕ್ಕಳಂದರೆ ದೇವರು. ಆ ದೇವರಿಗೆ ಸಂತೋಷ ಪಡಿಸುವುದೇ ಇದು ಧರ್ಮ. ಇದು ಕಣೇರಿ ಮಠದ ಅಪ್ಪಾಜಿಯವರು ಸೃಷ್ಟಿ ಮಾಡಿದ, ದೇವರುಗಳಿಗಾಗಿ ಸೃಷ್ಟಿ ಮಾಡಿದ ಒಂದು ಆಲಯ ಇದು. ನೋಡಿ ಇಲ್ಲಿ ಕುದುರೆ ನಿಂತಿದೆ ಇಲ್ಲಿ ಮುಂದುಗಡೆ. ನೋಡಿ ಇಲ್ಲಿ ಆನೆಗಳು ಇಲ್ಲ, ನೀರು ತರ್ತಾ ಇದ್ದಾನೆ. ಎಮ್ಮೆ ಮೇಲೆ ಹಾಕಿ ನೀರು ತರ್ತಾ ಇದ್ದಾನೆ. ನೋಡಿ ಹಾಗೆ ಹೋಗೋದು. ಮಕ್ಕಳು ಹೋಗ್ತಾ ಇದ್ದಾರೆ ಕೆಳಗಡೆ, ನಾವು ಕೆಳಗಡೆ ಹೋಗ್ತಾ ಇದ್ದಿದ್ದೇವೆ. ನೋಡಿ ಬಲಗಡೆಯಾಗಿ ಹಳ್ಳಿಯ ಚಿತ್ರಣಗಳು. ಇಲ್ಲಿ ದೊಂಬರಾಟ ಆಡ್ತಾ ಇದ್ದಾಳೆ ಒಬ್ಬ ಮಗು. ಅದು ಕೆಳಗಡೆ ಅವನು ತಂದೆ ಬಾರಿಸ್ತಾ ಇದ್ದಾನೆ. ದೊಂಬರಾಟ ಅಂತ ಬರ್ತಿತ್ತು ಹಳ್ಳಿಯಲ್ಲಿ, ಅದು ಇಲ್ಲಿ ಚಿತ್ರಣ ಮಾಡಿದ್ದಾರೆ. ಒಂದೂ ಬಿಟ್ಟಿಲ್ಲ ಇವರು, ಯಾವುದೂ ಬಿಟ್ಟಿಲ್ಲ, ಯಾವ ಆ್ಯಕ್ಟಿವಿಟೀಸು ಬಿಟ್ಟಿಲ್ಲ ಇವರು. ಅದ್ಭುತ ಶ್ರಮ ಇದೆ. काय बघायला आला काय व्हिडिओ काढताय? सांग बोल. नाव सांगा, कुठं आलाय तुम्ही? कुठल्या शाळेत आलाय ना? हां, नाव वगैरे सगळं सांगायचं. कॉमर्स अकॅडमी. आमचं नाव महेश नारायण गिरी. हां, आम्ही मानवत येथील पांडे कॉमर्स अकॅडमीमधून आलेलो आहोत. तर येथील सर्व ಈ ಇಬ್ಬರು ಕಾಲೇಜ್ ವಿದ್ಯಾರ್ಥಿಗಳು ಇಲ್ಲಿಗೆ ಪ್ರವಾಸಕ್ಕೆ ಬಂದಿದ್ದನ್ನು ತಮ್ಮ ಅನುಭವಗಳನ್ನು ಹೇಳ್ತಾ ಇದ್ದಾರೆ. ಕಾಲೇಜ್ ಸ್ಟೂಡೆಂಟ್ ಇವರು. ಇಲ್ಲಿ ಬಂದ ಮೇಲೆ ಅವರು ಹೇಳೋದೇನಪ್ಪ ಅಂದರೆ, ಇಲ್ಲಿ ದ್ವಾಪರ ಯುಗ, ತ್ರೇತಾಯುಗ, ಕಲಿಯುಗದ 3 ಚಿತ್ರಣಗಳಲ್ಲಿ ನೋಡಿ ನಮಗೆ ಬಹಳ ಆನಂದ ಇತ್ತು. ನಾವು ಇದನ್ನು ಎಲ್ಲಿ ಓದಿಲ್ಲ ಅಂದ್ರೂ ಇದು ನಾವು ನೋಡಿ ತಿಳ್ಕೊಂಡೆವು. ಬಹಳ ಅದ್ಭುತ ಸ್ಥಳ. ಇಲ್ಲಿ ಕಂಪಲ್ಸರಿ ಕಾಲೇಜು ವಿದ್ಯಾರ್ಥಿಗಳು ಬರಬೇಕು, ಪ್ರವಾಸಿಗರು ಬರಬೇಕು, ಇದನ್ನು ಈ ಅನುಭವವನ್ನು ತಿಳಿದುಕೊಳ್ಳಬೇಕು ಅಂತ ಹೇಳ್ತಾ ಇದ್ದೇನೆ ನಾನು. ನಮಸ್ಕಾರ. धन्यवाद. थँक्यू. ಇಲ್ಲಿ ಹುಲಿಯ ಕುಣಿತ ಅಂದರೆ ಹುಲಿಯ ವೇಷ ಧರಿಸಿ ಮೈತುಂಬ ಹುಲಿಯ ಬಣ್ಣ ಹಚ್ಚಿ ಕುಣಿತಾರೆ ಹಳ್ಳಿಯಲ್ಲಿ. ಒಂದು ಹಬ್ಬ ಮಾಡ್ತಾರೆ, ಅದನ್ನು ಚಿತ್ರಣ ಮಾಡಿದ್ದಾರೆ. ಹುಲಿಯ ವೇಷ. ಇಲ್ಲಿ ನೋಡಿ, ಇಲ್ಲಿ ನೋಡಿ ಇಲ್ಲಿ ಅದ್ಭುತ. ಇಲ್ಲಿ ಬುಡಬುಡಿಕೆಯರಂತ ಬರ್ತಾಯಿದ್ರು. ಅಂದರೆ ಹಳ್ಳಿಯಲ್ಲಿ ಒಂದು ಏನೇನು ಹೇಳ್ಕೊತ ಬುಡಬುಡಿಕೆಯರು ಅಂದರೆ ಭವಿಷ್ಯ ಹೇಳ್ಕೊತ ಬರ್ತಾಯಿದ್ರು. ಆ ಚಿತ್ರಣ ಮಾಡಿದ್ದಾರೆ ಇಲ್ಲಿ.
ಇವರಿಗೆ ಉತ್ತರ ಕರ್ನಾಟಕದಲ್ಲಿ बुडबुडिकेर ಅಂತಾರೆ ಇವ್ರನ್ನ. वेशधारीಗಳು. ग्रामीण जीवनाचं विश्लेषण करणार आहे. आम्ही माजलगाव तालुका बीड जिल्ह्यातून आलो काय, आणि ग्रामीण जीवनामध्ये ಇವರು ಸರ್ ಹೇಳ್ತಾ ಇದ್ದಾರೆ, ಇಲ್ಲಿಗೆ ಬಂದು ನಾವೆಲ್ಲ ಮಕ್ಕಳನ್ನು ಕರ್ಕೊಂಡು ಬಂದಿದ್ದೆವು. ಈ ಗ್ರಾಮೀಣ ಭಾಗದ ಹಿಂದಿನ ಕಾಲದಲ್ಲಿ ಯಾವ ಥರ ಗ್ರಾಮೀಣ ಭಾಗ, ಇವತ್ತಾದರೂ ಗ್ರಾಮೀಣ ಭಾಗದಲ್ಲಿ ಕೆಲವೊಂದು ಉಳ್ಕೊಂಡಿವೆ. ಆದರೆ ಸಿಟಿ ಪಟ್ಟಣದ ಮಕ್ಕಳಿಗೆ ಇಲ್ಲಿ ಎಜುಕೇಷನ್ನ ಇವೆಲ್ಲ ಮಾಡೋದ್ರಿಂದ ಅವ್ರಿಗೆ ಗೊತ್ತಿಲ್ಲ ಅದು ಗ್ರಾಮೀಣ ಭಾಗದ್ದು. ಅದನ್ನು ಚಿತ್ರಣ ಮಾಡಿದ್ದಾರೆ. ಅದ್ಭುತ ಇದೆ, ಭಾಳ ಉಪಯೋಗಿ ಇದೆ. ಇದು ಭಾಳ ಜ್ಞಾನ ಭಂಡಾರ ಮಾಡಿದ್ದಾರೆ ಕಣೇರಿ ಮಠದವರು ಅಂತ ಹೇಳ್ತಾ ಇದ್ದಾರೆ. ನೋಡಿ, ಅದ್ಭುತ ವಚನಗಳು ಇವ್ರದ್ದು. ಸರ್ ಒಳ್ಳೆಯದಂತ ಹೇಳ್ತಾ ಇದ್ದಾರೆ. ಇಲ್ಲಿ ಪ್ರವಾಸಕ್ಕೆ ಬರೋದು ಬಹಳ ಉಚಿತ ಅಂತ ಹೇಳ್ತಾ ಇದ್ದಾರೆ ಅವರು. ನೋಡಿ, ಅವ್ರ ಎದುರುಗಡೆ ಅವರು ಸರ್ ನಿಂತಿದ್ದಾರೆ. ಒಂದೇ ಸ್ಕೂಲ್ದಿಂದ ಬಂದಿದ್ದಾರೆ ಇಬ್ಬರು. ಅವ್ರ ಅನುಭವದ ಮಾತುಗಳನ್ನು ಹೇಳ್ತಾ ಇದ್ದಾರೆ ಗುರುಗಳು. ಬರಬೇಕು, ಇಲ್ಲಿ ಬಂದು ಮಕ್ಕಳನ್ನು ತೋರಿಸ್ಬೇಕಿದು. ಅವರಿಗೆ ಒಂದು ದೊಡ್ಡ ಅನುಭವದ ಮಾತು ಇದು ಅಂತ. बोल. नाव सांगा कुठं रामराज मुंडे, बीड जिल्हा. असं वाटत नाही पर्यटन. तर आम्ही बीडहून पंढरपूर या मार्गे आलो. तर इथं तुमच्या याच्यामध्ये कणेरी मठामध्ये अतिशय सुंदर असं पूर्वी ಈ ಥರ ಎಲ್ಲಿ ಮತ್ತೆ ನೋಡೋಕ್ಕೆ ಸಿಗಲ್ಲ. ಮಕ್ಕಳಿಗೆ ದೊಡ್ಡ ಜ್ಞಾನ ಇದು, ಜ್ಞಾನ ಭಂಡಾರ. ಅದಕ್ಕೆ ಇಲ್ಲಿ ಬಂದು ಭಾಳ ಸಂತೋಷ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಸರು. ಬೀಡ್ ಜಿಲ್ಲೆಯಿಂದ ಬಂದರೆ ಮಹಾರಾಷ್ಟ್ರ, ಮರಾಠಿ ಮಾತಾಡ್ತಿದ್ದಾರೆ. ನಾನು ಕನ್ನಡದಲ್ಲಿ ಅನುವಾದ ಮಾಡಿ ಹೇಳ್ತಾ ಇದ್ದೀನಿ ಅವ್ರು ಮಾತಾಡಿದ್ದನ್ನು. ನೋಡಿ ಎಷ್ಟು ಅದ್ಭುತ ವಿಚಾರಗಳು ಸರ್ದು. ಇದನ್ನು ಎಲ್ಲಿ ಮತ್ತೆ ಸಿಗಲ್ಲ ಇಂತಹ ಪ್ಲೇಸು ಅಂತ ಹೇಳ್ತಾ ಇದ್ದಾರೆ. ಅವಶ್ಯವಾಗಿ ಮಕ್ಕಳನ್ನು ಇಲ್ಲಿ ಕರ್ಕೊಂಡು ಬರಲೇಬೇಕು ಅನ್ನೋ ಮಾತುಗಳನ್ನು ಸರ್ ಹೇಳ್ತಾ ಇದ್ದಾರೆ. ಬಹಳ ಜ್ಞಾನ ಭಂಡಾರ ಇದೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕಾಗಿ ತಾವೆಲ್ಲ ಇಲ್ಲಿ ಬರೋದು ಉತ್ತಮ ಅಂತ ಹೇಳ್ತಾ ಇದ್ದಾರೆ ಸರ್. नाव सांगा. मी प्रवीण गजकुमार घोडके, महात्मा फुले विद्यालय मोठेवाडी, तालुका माजलगाव, जिल्हा बीड. आमचे मुलं सर्व हे इथल्या या ठिकाणी पूर्वीचं जे चित्रण आहे, लोक कसे जगत होते ते पाहून खूप खुश झालेले आहेत, खूप आनंदी झालेले आहेत. थँक्यू. ओके, चला. ಇಲ್ಲಿ ಚಿಕ್ಕ ಮಕ್ಕಳು ಆಟ ಆಡ್ತಾಯಿದ್ದಾರೆ. ಯಾವುದೋ ಸಂಭ್ರಮಾಚರಣೆ ನಡೆದಿದೆ, ಆಟ ಆಡ್ತಿದ್ದಾರೆ. ಇಲ್ಲಿ ನೋಡಿ, ಗಂಡು ಹೆಣ್ಣು ಆಟ ಆಡ್ತಾ ಇದ್ದಾರೆ. ಇಲ್ಲಿ ಪ್ರತಿಯೊಂದು ಮನೆಗಳ ಮುಂದೆ ಒಂದು ಥರ ಆಟ ನಡೆದಿದೆ, ಹಬ್ಬ ನಡೆದಿದೆ. ಒಂದು ಜಾತ್ರೆಯ ವಾತಾವರಣ ಇದೆ ಇಲ್ಲಿ ಈ ಗ್ರಾಮದಲ್ಲಿ. ನೋಡಿ, ಎಲ್ಲರೂ ಆನಂದದಿಂದ ಇದು ಮಾಡ್ತಾಯಿದ್ದಾರೆ. ಇಲ್ಲಿ ನೋಡಿ, ಕುದುರೆ ಕುಣಿತ ಅಂತಾರೆ. ಅಂದರೆ ಹಿಂದಿನ ಕಾಲದಲ್ಲಿ ಗ್ರಾಮದಲ್ಲಿ ಕುದುರೆ, ನಿಜವಾದ ಕುದುರೆ ಅಲ್ಲ, ಅದು ಒಂದು ಕುದುರೆ ಥರ ಬಿದಿರಿನ ಕುದುರೆಯನ್ನು ಮಾಡಿ ಇಲ್ಲಿ ನೋಡಿರಿ, ನವಿಲು ಕುಣಿತಾ ಇದೆ ಹೆಣ್ಮಗಳು. ನೋಡಿ, ಅಲ್ಲಿ ಒಬ್ಬನು ಕುದುರೆ ಕಟ್ಕೊಂಡಿದ್ದಾನೆ. ಹಬ್ಬದಲ್ಲಿ, ಜಾತ್ರೆಯಲ್ಲಿ ಇದನ್ನು ಮಾಡ್ತಾರೆ ಗ್ರಾಮದಲ್ಲಿ. ಕುದುರೆ ಕುಣಿತ ಅಂತಾರೆ ಅದಕ್ಕೆ. ಇಲ್ಲಿ ನವಿಲು ಕುಣಿತ, ಹೆಣ್ಣುಮಕ್ಕಳು ನವಿಲು ಕುಣಿತ, ಗಂಡು ಮಕ್ಕಳು ಕುದುರೆ ಕುಣಿತ ಅನ್ನು ನೋಡಿ. ಕುದುರೆಯನ್ನು ಕಟ್ಕೊಂಡು ಮೇಲೆ ಕುದುರೆ ಮೇಲೆ ಕುಂತಂಗೆ ಒಂದು ಇದು ಮಾಡ್ತಾಯಿದ್ದಾರೆ. ಇಲ್ಲಿ ನೋಡಿರಿ, ಎಲ್ಲರೂ ಡ್ಯಾನ್ಸ್ ಮಾಡ್ತಾಯಿದ್ದಾರೆ. ಎಲ್ಲರೂ ತಮ್ಮ ತೀರ ನೋಡಿರಿ, ಎಲ್ಲರೂ ಒಂದು ಕುಣಿತ, ಒಳ್ಳೆಯ ಸಂಭ್ರಮ, ಹಬ್ಬದ ಸಂಭ್ರಮವನ್ನು ಮಾಡ್ತಾಯಿದ್ದಾರೆ ಇಲ್ಲಿ. ಎಲ್ಲ ಕಡೆ ಗ್ರಾಮದ ತುಂಬೆಲ್ಲ ಹಬ್ಬದ ಸಂಭ್ರಮ ನಡೆದಿದೆ, ಅದನ್ನು ತೋರಿಸ್ತಾ ಇದ್ದಾರೆ. ಇಲ್ಲಿ ಕತ್ತೆ ವರಿಸೆ, ಡೋಲು ಕುಣಿತ, ಡೊಳ್ಳಿನ ಪದಗಳು ನಡೀತಾ ಇವೆ ಇಲ್ಲಿ. ನೋಡಿ, ಎಲ್ಲ ಜಾತ್ರೆ, ಒಂದು ಸಂಭ್ರಮ ಇಲ್ಲಿ. ಎಲ್ಲ ನಿಂತು ನೋಡ್ತಾ ಇದ್ದಾರೆ ಪ್ರವಾಸಿಗರು.
ನೋಡಿ ಎಲ್ಲ ಇಲ್ಲಿ ಮನೆ ಮುಂದೆ ಒಂದು ಹಬ್ಬದ ವಾತಾವರಣ. ಎಲ್ಲ ಗ್ರಾಮದಲ್ಲಿ ಜಾತ್ರೆಯ ವಾತಾವರಣ ಇದೆ. ಡೊಳ್ಳು ಕುಣಿತ, ಕತ್ತೆ ಒರೆಸಿ, ಇಲ್ಲಿ ಮನೆ ಮುಂದೆ ನೋಡಿ ಇಲ್ಲೊಂದು ಆಟ ಆಡ್ತಾ ಇದ್ದಾರೆ. ಇಲ್ಲಿ ನಂದಿ ಕೋಲು ಅಂತ ಹೇಳಿದ್ದಾರೆ. ಅದು ಜಾತ್ರೆಯಲ್ಲಿ ನಂದಿ ಕೋಲು ಅಂತಾರೆ ಅದಕ್ಕೆ. ಒಂದು ವಾದ್ಯದೊಂದಿಗೆ ನಂದಿ ಕೋಲನ್ನು ದೇವರದ ನಂದಿ ಕೋಲನ್ನು ಈ ಥರ ಭಜನೆ ಮಾಡ್ಕೋತಾ ನೋಡಿ ಭಜನೆ ಮಾಡ್ತಾಯಿದ್ದಾರೆ. ಹಾಗೆಯೇ ನೋಡಿ ಮೆರವಣಿಗೆಯೊಂದಿಗೆ ಪಾಲ್ಕಿ ಅಂತಾರೆ, ದೇವರದ ಪಾಲ್ಕಿಯನ್ನು ಒಯ್ತಾ ಇದ್ದಾರೆ. ಪಾಲ್ಕಿ ಅದರಲ್ಲಿ ದೇವರನ್ನು ಕುಳಿತುಕೊಂಡು ನೋಡಿ ಎಲ್ಲ ಜನ ಹಿಂದುಗಡೆ ಬೆನ್ನುತ್ತಿದ್ದಾರೆ. ಹಳ್ಳಿಯೊಳಗೆ ಇದು ಹಳ್ಳಿಯ ಎಕ್ಸಾಕ್ಟ್ಲಿ 100% ಚಿತ್ರಣ ಇದು. ನೋಡಿ ಇದು ಅದೇ ಥರ ನೋಡಿ ಇಲ್ಲಿ ಕರು ಕಟ್ಟಿದ್ದಾರೆ. ಒಂದು ಎಷ್ಟು ಅದ್ಭುತ ನೋಡಿ ಇದು. ಒಂದು ನಾಯಿ ನಿಂತಿದೆ. ನಾವು ಮೇಲುಗಡೆ ಹೋಗ್ತಾ ಇದ್ದೇವೆ ಈಗ.